ನಮಸ್ಕಾರಗಳು ಪ್ರೀತಿಯ ಹೊಸ ಜೋಡಿ ಪ್ರೇಕ್ಷಕರಿಗೆ. ಇವತ್ತು ನಿಮ್ಮ ಮುಂದೆ ನಾವು ತಂದಿರುವವಳು ಒಬ್ಬ ಅತ್ಯಂತ ಮುದ್ದಾದ ಹಾಗೂ ಬಾಳನ್ನು ಪ್ರೀತಿಸುವಂತಹ ಹುಡುಗಿಯನ್ನು. ಬಾಳ ಬಗ್ಗೆ ದೊಡ್ಡ ಕನಸುಗಳನ್ನು ಇವಳು ಹೊಂದಿದ್ದಾಳೆ. ಆದರೆ ಆ ಕನಸುಗಳನ್ನು ನಿಜ ಮಾಡುವ ಒಬ್ಬ ನಂಬಿಕೆ ಮಟ್ಟದ ಸಂಗಾತಿಯನ್ನು ಮಾತ್ರ ಹುಡುಕುತ್ತಿದ್ದಾಳೆ ಎಂದು ಹೇಳಿಕೊಳ್ಳಲಾಗಿದೆ. ಈ ಹುಡುಗಿಯ ಹೆಸರು ಸಾನ್ವಿ ಅಂತ. ವಯಸ್ಸು 27 ವರ್ಷ ತುಂಬಿದೆ. ಇವರ ಹವ್ಯಾಸಗಳಿಂದ ತುಂಬಿದ ಈ ಹುಡುಗಿ ಕನ್ನಡ ಸಾಹಿತ್ಯವನ್ನು ಆಸೆಪಟ್ಟು ಓದುವವಳು. ಹಾಗೆ ಬಾಲ್ಯದಿಂದಲೇ ಸಂಸ್ಕಾರ ಮತ್ತು ಮೌಲ್ಯಗಳ ಬೆಳವಣಿಗೆಯನ್ನು ಹೊಂದಿದ್ದವಳು. ಹಾಗೆ BSc ಪದವೀಧರ. ಈಗ ಒಂದು ಖಾಸಗಿ ಕಂಪನಿಯಲ್ಲಿ HR ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಸ್ನೇಹಿತರ, ಯಾರಿಗಾದರೂ ಇವರ ಫೋನ್ ನಂಬರ್, ಅಡ್ರೆಸ್ ಅಥವಾ ಇವರ ಬಗ್ಗೆ ಇನ್ನಿತರ ಡೀಟೇಲ್ಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಅವಳ ಮಾತನ್ನು ಕೇಳಿದರೆ ಮನಸ್ಸಿಗೆ ನೂಪುರವಾಗಿ ತಾಗುತ್ತದೆ. ಚಿಕ್ಕ ಕುಟುಂಬದಿಂದ ಬಂದ ಹುಡುಗಿ. ಇವಳಿಗೆ ಬಾಳ ಸಂಗಾತಿಯ ಮೇಲೊಂದು ವಿಶೇಷ ನಂಬಿಕೆ ಇದೆ. ಆದರೆ ಇವಳ ಬಾಳ ಪಯಣ ತುಂಬ ಸುಲಭವಾಗಿರಲಿಲ್ಲ. ತಂದೆ ತೀರಿದ ನಂತರ ಇವಳು ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿದ್ದಾಳೆ. ತಾಯಿ ಮತ್ತು ತಂಗಿಯ ಸಹಾಯಕ್ಕೆ ಇವಳ ಜೀವನವನ್ನೇ ಮೀಸಲಿಟ್ಟಳು. ಈ ಹಿಂದೆಯೂ ಮದುವೆ ಸಂಭಾಷಣೆಗಳು ನಡೆದಿದ್ದಾವೆ. ಆದರೆ ಬೇರೆಯವರ ಪ್ರಾಮಾಣಿಕತೆ ಇಲ್ಲದ ಕಾರಣ ಸಂಬಂಧವನ್ನು ಮುರಿದು ಹಾಕಿದ್ದಾರೆ. ಆದರೂ ಇವಳು ನಗುತ್ತಾ ಮುಂದೆ ನಡೆದು ಬಂದಿದ್ದಾಳೆ. ಇವಳು ಹುಡುಕುತ್ತಿರುವ ಗಂಡು ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ವಿಶ್ವಾಸಾರ್ಹ ಮತ್ತು ಗೌರವವಿರುವ ಒಬ್ಬ ಗಂಡು ಬೇಕು. ವಯಸ್ಸು 28ರಿಂದ 33ರ ನಡುವೆ ಇದ್ದರೆ ಸಾಕು ಎಂದು ಹೇಳಿಕೊಂಡಿದ್ದಾರೆ. ಉದ್ಯೋಗ ಅಥವಾ ಸ್ವತಂತ್ರ ವ್ಯವಹಾರ ಮಾಡುತ್ತಿದ್ದರೆ ಚೆನ್ನಾಗಿರುತ್ತದೆ. ಹಾಗೆ ಮನುಷ್ಯನೊಬ್ಬನ ಕಾಳಜಿ ಇರಬೇಕು. ಅವಳಿಗೆ ಅತ್ಯಂತ ಮುಖ್ಯ. ಬಾಳಿನಲ್ಲಿ ನಿಜವಾದ ಪ್ರೀತಿಗೆ ಸ್ಥಾನ ಕೊಡುವ ವ್ಯಕ್ತಿ ಅವಳ ಕನಸಿನ ಸಂಗಾತಿಯಾಗಬೇಕು ಎಂದು ಆಸೆಯನ್ನು ಹೊಂದಿದ್ದಾರೆ. ಇವಳು ಹೇಳೋದು ಏನೆಂದರೆ, ನನ್ನ ಕೈ ಹಿಡಿದು ಬದುಕನ್ನು ಜೊತೆಯಾಗಿ ಕಟ್ಟುವವನು ಬೇಕು. ಬಾಳದ ಹಾಸಿಗೆಯಲ್ಲಿ ಕೇವಲ ಶರೀರದ ನೆಲವಲ್ಲ, ಮನಸ್ಸಿನ ಸುಖವಿರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಯಾರು ಹೃದಯದಿಂದ ಬಾಳೋದು ಗೊತ್ತಿದೆ ಅಂಥವರನ್ನ ಪ್ರೀತಿಗೆ ಅರ್ಹರು ಎಂದು ತಿಳಿಸಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.